ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಇದು ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಕನಿಷ್ಠ ವೇತನ ದರವನ್ನು ಪರಿಷ್ಕರಿಸಿ ಒಂದು ಆದೇಶ ಹೊರಡಿಸಿರೋದು. ಅದರಲ್ಲಿ 3 ವಲಯಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇ ವಲಯದಲ್ಲಿ ದಿನವೊಂದಕ್ಕೆ 989 ರೂಪಾಯಿ, ತಿಂಗಳಿಗೆ 25,714.7 ಪೈಸೆ. ವಲಯ 2 899 ರೂಪಾಯಿ, ತಿಂಗಳಿಗೆ 23,376 ರೂಪಾಯಿ 43 ಪೈಸೆ. ವಲಯ 3 ದಿನಕ್ಕೆ 817.36 ಪೈಸೆ, ತಿಂಗಳಿಗೆ 21,251 ರೂಪಾಯಿ. 3 ವಲಯಗಳಿಗೆ ಕುಶಲ ಮತ್ತು ಅರೆಕುಶಲ, ಅಕುಶಲ ಮತ್ತು ಅತಿಕುಶಲ ಅಂತ 4 ವಿಭಾಗಗಳಾಗಿ ವಿಂಗಡಿಸಿ, ವಲಯಗಳಾಗಿ 3 ವಲಯಗಳಾಗಿ ವಿಂಗಡಿಸಿ ಇದು ಕನಿಷ್ಠ ವೇತನವನ್ನು ಗುರುತು ಮಾಡಿದ್ದಾರೆ. ಇದರಿಂದ ಹೊರಗುತ್ತಿ ನೌಕರಿಗೆ ಭಾಳ ಅನುಕೂಲ ಆಗುತ್ತದೆ. ಅತಿ ಕುಶಲದಲ್ಲಿ ಸುಮಾರು 146 ಟೈಪ್ಸ್ ಆಫ್ ವರ್ಕ್ ಮಾಡೋರಿಗೆ ಇದು ಅನುಕೂಲ ಆಗುತ್ತದೆ. ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ: ಮ್ಯಾನೇಜರ್, ಫೋರ್ಮ್ಯಾನ್, ಸಹಾಯಕ ಫೋರ್ಮ್ಯಾನ್, ಬೇಕರಿ, ಬೆಂಚ್ ಮ್ಯಾನ್, ಗೇಜ್ ಮ್ಯಾನ್, ಈ ಥರ ಟೈಪ್ಸ್. ಕುಶಲದಲ್ಲಿ ಸಿವಿಲ್ ಸೂಪರ್ವೈಸರ್, ಅರೆಕುಶಲದಲ್ಲಿ ಸಹಾಯಕ ಫಿಟ್ಟರ್, ಅಕೌಶಲದಲ್ಲಿ ಗಾರ್ಡ್ನರ್ಸು, ಮಾಲಿಗಳು, ಟಪಲ್ ಮ್ಯಾನು, ಹಮಾಲರು, ಮಾರ್ಕರ್, ಪಿಕ್ಕರ್, ಜವಾನ, ಈ ಥರ ಅತಿ ಕುಶಲ, ಕುಶಲ, ಅರೆಕುಶಲ, ಅಕುಶಲ ಅಂತ 4 ಟೈಪ್ಸ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ದಿನವೊಂದಕ್ಕೆ ಎಷ್ಟು ಅಮೌಂಟು? ಅತಿ ಕುಶಲ 1196.69, ಕುಶಲ 1087.90 ಪೈಸೆ, ಅರೆಕುಶಲ 989 ರೂಪಾಯಿ, ಅಕುಶಲ 899.9 ಪೈಸೆ. ತಿಂಗಳಿಗೆ ಇಷ್ಟ ಆಗುತ್ತೆ. ಅತಿ ಕುಶಲಿಗೆ 25,000 ಚಿಲ್ಲರೆ ಆಗುತ್ತೆ, ಕುಶಲಿಗೆ 23,000 ಚಿಲ್ಲರೆ ಆಗುತ್ತೆ, ಅರೆಕುಶಲಿಗೆ 21,000 ಚಿಲ್ಲರೆ ಆಗುತ್ತೆ, ಅಕುಶಲಿಗೆ 19,000 ಚಿಲ್ಲರೆ ಆಗುತ್ತೆ. ಇದರಿಂದ ಎಲ್ಲ ಲೇಬರ್ ಉದ್ಯೋಗಿಗಳಿಗೆ, ಕಾರ್ಮಿಕರಿಗೆ ಭಾಳ ದೊಡ್ಡ ಅನುಕೂಲ ಆಗುತ್ತದೆ. ಇದು ಹೊಸದಾಗಿ ಬಂದಿದೆ ಆದೇಶ. ಇದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಿಯಮಾನುಸಾರ ಬಂದಿರತಕ್ಕಂಥದ್ದು. ಇಲ್ಲಿದೆ ನೋಡ್ರಿ: ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ಮಾರ್ಗಸೂಚಿಗಳನ್ನು ಆಧರಿಸಿ ಕನಿಷ್ಠ ವೇತನ ಲೆಕ್ಕಾಚಾರ ಮಾಡಿ ಹೊಸದಾಗಿ ಅಧಿಸೂಚನೆಗಳನ್ನು ಹೊರಡಿಸಿರುವಂತೆ ನಿರ್ದೇಶಿಸಲಾಗಿರುತ್ತದೆ ಅಂತಿದೆ. ಇದು ಆದೇಶ ಬಂದಿರೋದು 11/4/25ರಂದು. ಇದರಿಂದ ಎಲ್ಲ ಕುಶಲ ಕಾರ್ಮಿಕಗಳಿಗೂ ಅನುಕೂಲ ಆಗುತ್ತದೆ. ಇದು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೋಬೋದು. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ.